ಸೊ ಇವತ್ತು ನಮ್ಮ ತೋಟಕ್ಕೆ ಎಳ್ನೀರು ಕುಯ್ಯಕ್ಕೆ ಬಂದಿದ್ರು. ಇವಾಗ ಏನು ಆಗಸ್ಟ್ ತಿಂಗಳು ಮೊದಲನೇ ವಾರ. ಇಳುವರಿ ಅಂತ ಏನು ಬಂದಿಲ್ಲ. ಕಾರಣ ಅಂತ ಅರಳು ಕಚ್ಚಿರಲಿಲ್ಲ. ಯಾಕೆ ಅಂತಂದರೆ ಈ ವರ್ಷ ಮಳೆ ಅಭಾವ ಇದೆ. ಮತ್ತು ಇವನ್ ಜುಲೈ ಮಧ್ಯಂತರವರೆಗೂ ತುಂಬ ಬಿರು ಬಿಸಿಲಿತ್ತು. ಹಾಗಾಗಿ ಅರಳುಗಳು ಅಂತ ಕಚ್ಚಲಿಲ್ಲ. ಮತ್ತು ಇನ್ನೊಂದು ಕಾರಣ ಇದೆ ಇಳುವರಿ ಕಡಿಮೆ ಇರೋದಕ್ಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹತ್ರ ತೋರಿಸ್ತೀಯ, ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಗೊನೆಗೆ ಹೆಚ್ಚು ಕಮ್ಮಿ ಇಷ್ಟು ಬಿಡ್ತವೆ. ಇದು ತಳಿ ಮೇಲೆ ಹೋಗ್ತದೆ. ನಾವು ಹಾಕುವಂಥ ತಳಿ ಮೇಲೆ ಇಷ್ಟು ಬರ್ತದೆ. ಇಲ್ಲಿ ಹತ್ರದಲ್ಲೂ ಕೆಳಗಡೆ ತೋರಿಸೋ. ಸೊ ಒಂದೆರಡು ತೆಗ್ದಿದ್ದಾರೆ ಇವರು. ಸೊ ಈ ಥರ ಈಗ ಇವ್ರನ್ನೇ ಮಾತಾಡ್ಸೋಣ. ಇದು ಯಾಕೆ ಈ ಥರ ಕಡಿಮೆ ಇದೆ ನಮ್ಮ ತೋಟದಲ್ಲಿ ತಳಿ? ಇದು ಅಂತಂದ್ರೆ ಸರ್, ನೀವು ಉಳಿಸಿ ಇದು ಮಾಡಬೇಕು. ಸರಿನಾ? ಓಕೆ. ಒಂದು ಮರಕ್ಕೆ ಸಾರಾಸಟ್ಟಿ ಅಂದ್ರೆ 30ರಿಂದ 35 ಎಳ್ನೀರು ಕುಯ್ಬೇಕು. ಉಳುಮೆ ಮಾಡಬೇಕು. ಓಕೆ. ನೀವು ಉಳುಮೆ ಮಾಡಿಲ್ಲ, ನೀವು ತಿಂಡಿ ಗೊಬ್ಬರ ಏನು ಹಾಕಿಲ್ಲ ಇದಕ್ಕೆ, ಅಲ್ವಾ? ಹೌದು. ಈಗ ಪರವಾಗಿಲ್ಲ, ಇದ್ದಷ್ಟಕ್ಕೆ ಚೆನ್ನಾಗ್ ಆಯ್ತೆ. ಈಗ ವ್ಯವಸಾಯ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹೌದು. ವ್ಯವಸಾಯ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಗೊಬ್ಬರ ತಿಂಡಿ ಅಂಗಡಿ ರಸಗೊಬ್ಬರ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು. ಇದನ್ನ ತೋರ್ಸು. ರಸಗೊಬ್ಬರ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಹೌದು. ಓಕೆ. ಸೊ ಇನ್ನೊಂದು ವ್ಯತ್ಯಾಸ, ತಳಿ ವ್ಯತ್ಯಾಸನೂ ಇದೆ ತಾನೆ? ಹೌದು. ಅಂದ್ರೆ ಇದು ನಾಟಿ ತಳಿ ಅಲ್ಲ, ನಿಮ್ಮ ಪ್ರಕಾರ ಫಾರಂ ತಳಿ ಅಂತಂದ್ರೆ ಇದು ಹೈಬ್ರಿಡ್. ಇಳುವರಿ ಕೊಡುತ್ತೆ, ಬೇಗ ಮರ ಹೋಗುತ್ತೆ. ಇದು ಹೈಬ್ರಿಡ್. ಸೊ ನಾವು ಆಕ್ಚುಲಿ ಈ ನಾಟಿ ಸಸಿ ಅಂದ್ರೆ ಲೋಕಲ್ ವೆರೈಟಿನೇ ಕೇಳಿದ್ದು. ಆದ್ರೆ ಅಲ್ಲಿ ಅವ್ರು ಕೊಟ್ಟಿದ್ದು ನಮ್ಗೆ ಎಲ್ಲ ಮಿಕ್ಸ್ ಕೊಟ್ಟಿದ್ದಾರೆ. ಎಲ್ಲೋ ಒಂದೆರಡಷ್ಟೇ ನಾಟಿ ಇದಾವೆ ಅಲ್ವಾ? ಇನ್ನೆಲ್ಲ ಹೈಬ್ರಿಡ್ ಫಾರಂ. ಸೊ ಹಾಗಾಗಿ ಇವು ಏನಂತಂದರೆ ಇವುಗಳಿಗೆ ಯಥೇಚ್ಛವಾಗಿ ಗೊಬ್ಬರನ ಒದಗಿಸ್ಬೇಕು. ಆವಾಗಷ್ಟೇ ಇವುಗಳು ಅರಳು ಕೂತ್ಕೊಂತವೆ. ಅಷ್ಟು ಅವುಗಳಿಗೇನು ಪೊಟೆನ್ಷಿಯಲ್ ಇದೆ, ಒಂದು ಇಳುವರಿಯನ್ನು ಕೊಡುವಂತಹ ಒಂದು ಸಾಮರ್ಥ್ಯ ಇದೆ, ಅದನ್ನು ಕೊಡೋದಕ್ಕೆ ಸಾಧ್ಯ. ಅಂದರೆ ರಸಗೊಬ್ಬರವನ್ನು ಒದಗಿಸ್ತಾ ಇರಬೇಕು ಅಲ್ವಾ? ಆವಾಗಷ್ಟೇ ಕೊಡೋಕ್ಕೆ ಸಾಧ್ಯ. ಈ ರೀತಿ ಈಗ ನನ್ನ ತೋಟವನ್ನು ಉಳುಮೆ ಮಾಡ್ದೇ ಇರೋದ್ರಿಂದ ಇಲ್ಲೇ ಏನು ಸಾವಯವ ತ್ಯಾಜ್ಯ ಕಳಿತು ಗೊಬ್ಬರ ಆಗಿ ಅದರಿಂದ ಬರ್ತಾ ಇರುವಂಥ ಗೊಬ್ಬರ ಏನು ಅದಕ್ಕೆ ಒದಗಿಸ್ತಾ ಇದೆ, ಅದು ಸಾಕಾಗ್ತಾ ಇಲ್ಲ. ಅದೊಂದು ಇರ್ಬೋದು. ಅಥವಾ ಈಗ ಇನ್ನೊಂದು ನೋಡಿದ್ರಲ್ಲ, ನೋಡಿ ಈ ಥರದ್ದು ಇಷ್ಟು ದಪ್ಪ ಆದರೆ ಹೇಗೆ ಅರಳುಗಳು ಕುತ್ಕೊಂತವೆ. ಈಗ ಕಟ್ಟಿದಾಗ ತುಂಬ ಅರಳುಗಳು ಕಾಣಿಸ್ತವೆ, ಬಟ್ ದಪ್ಪ ಆದಾಗ ಇಷ್ಟೇ ಬರೋದು. ಎಲ್ಲನೂ ಗೊನೆ ಅದು ಕಾಯಿ ಆಗಕ್ಕಾಗಲ್ಲ ಇಷ್ಟು ದಪ್ಪ. ಸರ್, ಅದು ಮಳೆ ಬೀಳಬೇಕು. ಮಳೆ ಒಂದು. ಓಕೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ನಮ್ಮ ಸಂಭಾಷಣೆಯನ್ನು ಕೇಳ್ತಾ ಇದ್ದೀರಲ್ಲ. ಸೊ ಇದು ಅವರ ಒಂದು ನಿಲುವು. ತೋಟವನ್ನು ಉಳುಮೆ ಮಾಡಬೇಕು. ನಾನು ಉಳುಮೆ ಮಾಡಿಲ್ಲ, 6 ವರ್ಷ ಆಗಿದೆ. ಅದೊಂದು. ಮತ್ತು ರಸಗೊಬ್ಬರವನ್ನು ಹಾಕಬೇಕು. ಆಗ ಆ ಗೊಬ್ಬರದಿಂದ ಈ ಮರಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಒದಗಿಸಿ ಅವುಗಳು ಇನ್ನೂ ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ ಅನ್ನೋದು ಅವರ ವಾದ. ಬಟ್ ಈಗ ಇರುವಂತಹದ್ರಲ್ಲೇ ಅಷ್ಟು ವರ್ಷದಿಂದ ಈಗ ಪ್ರಾರಂಭದಲ್ಲಿ ಇಳುವರಿ ಕಡಿಮೆ ಆಯಿತು. ಏಕೆ ಅಂತಂದರೆ ಹಿಂದೆ ಇದನ್ನು ರಾಸಾಯನಿಕ ಪದ್ಧತಿಯಲ್ಲೇ ಗದ್ದೆ ಮಾಡ್ತಾಯಿದ್ರು. ಭತ್ತ ಕಬ್ಬು ಬೆಳೀತಾ ಇದ್ದಂಥ ಜಾಗ ಇದು. ಆವಾಗ ಏನು ಸತ್ವ ಇಲ್ಲದೆ ಇದ್ದಂತಹ ತೋಟ ಮಾಡಿದಾಗ ಸತ್ವ ಇರಲಿಲ್ಲ. ಆ ನಂತರ ಉಳುಮೆ ನಿಲ್ಲಿಸಿ ಇಲ್ಲೇ ಬಿದ್ದಂತಹ ಸಾವಯವ ತ್ಯಾಜ್ಯ ಮತ್ತು ಈ ಕಳೆಗಳಿಂದ ಮತ್ತು ಒಂದಷ್ಟು ಹಸಿರೆಳೆ ಗೊಬ್ಬರ ಚೆಲ್ಲಿ ಅವುಗಳಿಂದ ಬಂದಂತಹ ಗೊಬ್ಬರ ಆಗಿ ಈ ಮರಗಳಿಗೆ ಪೋಷಣೆಯನ್ನು ನೀಡ್ತಾ ಇರುವಂಥದ್ದು. ಹಾಗಾಗಿ ನಿಧಾನಗತಿಯಲ್ಲಿ ಆ ಮರಗಳಿಗೆ ಒಂದು ಪೋಷಕಾಂಶ ಹೋಗ್ತಾ ಇದೆ ಇದುವರೆಗೂ. ಈಗ ಇಷ್ಟುವರೆಗೂ ಅವುಗಳ ಒಂದು ಪೋಷಣೆ ಸಾವಯವವಾಗಿ ಆಗ್ತಾ ಇದೆ. ನೋಡ್ತಾ ಇದ್ರಲ್ಲ, ಇದೊಂದು ಗೊನೆ ಈ ಥರ. ಸೊ ಮುಖ್ಯವಾಗಿ ಇನ್ನೊಂದು ಬರೋದಾದರೆ, ಉಳುಮೆ ಮಾಡದೇ ಇರೋದ್ರಿಂದ ಈಗ ಯಾವುದೇ ಕಾಯಿ ತಗೊಳ್ಳಿ, ಶೈನಿಂಗ್ ಇದೆ ಅಲ್ವಾ? ಕಜ್ಜಿ ಇಲ್ಲ. ಬೇರೆ ತೋಟಗಳಿಗೆ ಉಳುಮೆ ಮಾಡ್ರೆ, ನೀವೇ ಹೇಳ್ತಾ ಇದ್ರಿ ಅಲ್ವಾ, ಉಳುಮೆ ಮಾಡಿರೋ ತೋಟಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಜ್ಜಿ ಇಲ್ಲ ಅಂತ, ಕಜ್ಜಿ ರೋಗ ಇಲ್ಲ ಅಂತ ಹೇಳ್ತೀರಿ. ಅದು ರೋಗ ಅಲ್ಲ, ಅದು ಎರಿಯೋಪಿಡ್ ಮೈಟ್ ಅನ್ನೋದು ಒಂದು ಕಣ್ಣಿಗೆ ಕಾಣದೇ ಇರುವಂತಹ ಕೀಟ. ಆ ಕೀಟದಿಂದ ಇದು ಈಗ ಇಳುವರಿ ಭಾಗ ಮಾತಾಡಿ ಮುಗಿಸೋದಾದರೆ, ಮುಂದಕ್ಕೆ ಈಗ ಇನ್ನೂ ಅರಳುಗಳು ಕಚ್ಚಿದಾವಲ್ವ, ಈಗ ಚೆನ್ನಾಗಿ ಕಚ್ಚಿದೆ. ಯಾಕೆಂದರೆ ಮಳೆ ಆಗ್ತಾ ಇದೆ, ಈಗ ಸ್ವಲ್ಪ ಪರವಾಗಿಲ್ಲ. ಮತ್ತು ನಾನು
ಹೆಚ್ಚಿಗೆ ನೀರು ಉಣಿಸ್ಬಾರ್ದು, ಹೆಚ್ಚಿಗೆ ಅಂತರ್ಜಲವನ್ನು ಬಗಿಬಾರ್ದು. ಈ ತೇವಾಂಶವನ್ನು ಈ ಮಲ್ಚಿಂಗ್ ಮಾಡಿರೋದ್ರಲ್ಲೇ ಸಂರಕ್ಷಣೆ ಆಗಬೇಕು. ಇಷ್ಟರಲ್ಲೇ ಇದನ್ನು ಏನು ತುಂಬ ಕಡಿಮೆ ಏನು ಇನ್ಪುಟ್ಸ್ ಕೊಟ್ಟು ನಮ್ಮ ಒಳಸುರಿ ಏನಿದೆ ಅದು ನೀರು ಸಹ ಆಗಿರ್ಬೋದು, ಅದನ್ನು ತುಂಬ ಮಿತವ್ಯಯವಾಗಿ ಬಳಸಿ, ಅಂತರ್ಜಲವನ್ನು ಬಗಿದನೆ ಮಿತವ್ಯಯವಾಗಿ ಬಳಸಿ ನಾನು ತೋಟವನ್ನು ನಿರ್ವಹಣೆ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಆಗಿರೋದ್ರಿಂದನೂ ಸ್ವಲ್ಪ ಅರಳು ಉದುರೋಗಿರುವಂತಹ ಚಾನ್ಸಸ್ ಇದೆ. ಆದ್ರೂ ಮರಗಳಿಗೆ ಒಂದು ರೆಸಿಲಿಯನ್ಸ್ ಅಂತ ಒಂದು ಬಂದಿದೆ. ಅಂದರೆ ಅವುಗಳು ಯಾವುದೇ ಒಂದು ಬೇಸಿಗೆಯ ಒಂದು ಸ್ಟ್ರೆಸ್ಸು, ವಾಟರ್ ಸ್ಟ್ರೆಸ್ ಇರ್ಬೋದು ಅಥವಾ ತಾಪಮಾನ ಇರ್ಬೋದು, ಅವುಗಳನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಈ ತೋಟದಲ್ಲಿರುವ ಮರಗಳು ಬೆಳೆಸ್ಕೊಂಡಿದ್ದಾವೆ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಸೊ ಈಗ ಇದನ್ನು ಹೇಳ್ತಾ ಇದ್ದೆ, ಇಲ್ಲಿ ಎರಿಯೋಪಿಡ್ ಮೈಟ್ ಬಗ್ಗೆ ಹೇಳ್ತಾ ಇದ್ದೆ. ಈಗ ಯಾವುದೇ ಕಾಯಿಗಳು ತಗೊಂಡ್ರೂ ಎಲ್ಲ ತುಂಬ ಶೈನಿಂಗಾಗಿ ಚೆನ್ನಾಗಿದ್ದಾವೆ. ಸೊ ಇಲ್ಲಿ ಹತ್ರದಲ್ಲಿ ತೋರಿಸಿ. ಸೊ ಇಲ್ಲಿ ಏನು ಪೆರಿಯಾಂತ್ ಅಂತ ಏನು ಹೇಳ್ತಾರೆ, ಇದ್ರೊಳಗಡೆ ಆ ಮೈಟ್ ಹೋಗಿ ಇದನ್ನು ಸ್ಕ್ರೇಪ್ ಮಾಡಿ ತಿಂದು ಇಲ್ಲಿ ಇದನ್ನು ಕಜ್ಜಿಯ ಗಮ್ಮೋಸಿಸ್ ಅಂತ ಏನಾಗುತ್ತೆ ಆ ಕಜ್ಜಿಯಾಗಿ ಮಾರ್ಪಾಡಾಗುವಂಥದ್ದು. ಸೊ ಅದಕ್ಕೆ ಕಾಯಿಗೆ ರೇಟ್ ಇರೋದಿಲ್ಲ, ನೀವು ತಗೊಳ್ಳೋದೇ ಇಲ್ಲ ಅಲ್ಲ ನೀವು ತಗೊಳ್ಳೋದೇ ಇಲ್ಲ ಆ ರೀತಿ ಈ ಎಲ್ಲ ಕಾಯಿಗಳಲ್ಲೂ ವೇಸ್ಟೇಜ್ ಎಷ್ಟು ಬಂತು? ಒಂದು 4 ಅಷ್ಟೇ. ಈಗೇನು ಒಂದು 300ರಲ್ಲಿ 4 ಹೋಗಿದೆ. ಆದರೆ ಇವರು ಪ್ರತಿ ದಿವಸ ಕನಿಷ್ಠ 2 ತೋಟಗಳನ್ನಾದರೂ ನೋಡ್ತಾ ಇರ್ತಾರೆ. ಇದೊಂದೇ ತೋಟ ಇಡೀ ಭಾಗದಲ್ಲಿ ಉಳುಮೆಯನ್ನು ಮಾಡ್ದೇ ಇಟ್ಕೊಂಡಿರುವಂಥದ್ದು. ಇವರೆಲ್ಲ ಹೋಗುವಂಥದ್ದು ಉಳುಮೆ ಮಾಡಿರೋ ತೋಟಗಳಿಗೇನೆ. ಎಲ್ಲ ತೋಟಗಳು ಸಾಮಾನ್ಯವಾಗಿ ಕಜ್ಜಿ ವೇಸ್ಟೇಜ್ ಸ್ವಲ್ಪ ಹೆಚ್ಚಿನ ಇದರಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಕಾರಣ ಈ ಎರಿಯೋಪಿಡ್ ಮೈಟ್ಗೆ ಅಂತಹ ತೋಟಗಳಲ್ಲಿ ಅದಕ್ಕೆ ಇರುವಂತಹ ಒಂದು ಪರಭಕ್ಷಕ ಕೀಟ, ಅದಕ್ಕೆ ಈಗ ಅದು ಕಣ್ಣಿಗೆ ಕಾಣದೇ ಇರುವಂತಹ ಮೈಟ್, ಅದು ಕೀಟ, ಅದಕ್ಕೆ ಇನ್ನೊಂದು ಕಣ್ಣಿಗೆ ಕಾಣದೇ ಇರುವಂತಹ ಪರಭಕ್ಷಕ ಕೀಟ ಪ್ರಕೃತಿಯಲ್ಲಿದೆ. ಸೊ ಆ ಕೀಟ ಅದನ್ನು ತಿಂದು ಅದರ ಸಂತತಿಯನ್ನು ಒಂದು ಸಮತೋಲನದಲ್ಲಿ ಇಡ್ತಾ ಇದೆ ಅಥವಾ ಕಡಿಮೆ ಮಾಡ್ತಾ ಇದೆ, ಎಲ್ಲಿ ಇಂತಹ ಉಳುಮೆ ಮಾಡದೇ ಇರೋ ತೋಟದಲ್ಲಿ. ಸೊ ಹಾಗಾಗಿ ಇಲ್ಲಿ ವೇಸ್ಟೇಜ್ ಬರೋದಿಲ್ಲ, ಕಾಯಿ ಶೈನಿಂಗ್ ಇದೆ. ಸೊ ಹಾಗಾಗಿ ನಮಗೆ ಲಾಸ್ ಆಗೋದಿಲ್ಲ. ಇದೊಂದೇ ಅಲ್ಲ, ಈಗ ಈ ಉಳುಮೆ ಮಾಡಿರೋ ತೋಟದಲ್ಲಿ ಈಗ ಇವ್ರು ಹೇಳ್ದಂಗೆ ರಸಗೊಬ್ಬರ ಹಾಕಿದಾಗ ಏನು ಯಥೇಚ್ಛವಾಗಿ ಯೂರಿಯಾ ಮತ್ತು DAP ಅವ್ರು ಕೊಡ್ತಾರೆ, DAP ಹಾಕ್ತಾರಲ್ವ, ಆಗ ಅಂತಹ ರಸಗೊಬ್ಬರವನ್ನು ಕೊಟ್ಟಾಗ ಏನು ಇಮ್ಮಿಡಿಯೇಟ್ ಸಾರಜನಕ ಮರಕ್ಕೆ ಫ್ಲಶ್ ಆಗುತ್ತೆ. ಆಗ ಏನು ಈ ಕಾಯಿಗಳೇನಿರ್ತದೆ ಅವುಗಳಿಗೆ ಸಡನ್ನಾಗಿ ತಕ್ಷಣಕ್ಕೆ ಇಮ್ಮಿಡಿಯೇಟ್ ಅವುಗಳಿಗೆ ನೈಟ್ರೋಜನ್ ಒದಗಿಸಿದಾಗ ಅದಕ್ಕೆ ಬೇಗ ಆ ಕೀಟ ಬಾಧೆಗೆ ತುತ್ತಾಗುವಂತಹ ಸಾಮರ್ಥ್ಯ ತಕ್ಷಣಕ್ಕೆ ಬಂದ್ಬಿಡ್ತದೆ. ಯಾಕೆಂತಂದರೆ ಅದು ಟಿಶ್ಯೂ ಸಾಫ್ಟ್ ಆಗ್ತದೆ. ಏನು ಇದ್ರದ್ದು ಸಾಫ್ಟ್ ಆದ ತಕ್ಷಣ ಆ ಮೈಟ್ ಏನಿರ್ತದೆ, ಯುರೋಪಿಡ್ ಮೈಟ್ ಅಥವಾ ಕೀಟ, ಇದನ್ನು ಕೆರೆದು ತಿಂದು ಹಾಳು ಮಾಡುವಂತಹ ಸಾಮರ್ಥ್ಯ ಅಥವಾ ಇದಕ್ಕೆ ಡಿಫೆನ್ಸ್ ಮಾಡ್ಕೊಳ್ಳುವಂತಹ, ಅದಕ್ಕೆ ಪ್ರತಿರೋಧವನ್ನು ಒಡ್ಡುವಂತಹ ಸಾಮರ್ಥ್ಯ ಮರಕ್ಕೆ ಇರೋದಿಲ್ಲ ಆ ಕೀಟ ಬಂದಾಗ. ನೈಟ್ರೋಜನ್ ಯಥೇಚ್ಛವಾಗಿ ಸಾರಜನಕಯುಕ್ತ ರಸಗೊಬ್ಬರವನ್ನು ಕೊಟ್ಟಾಗ. ಸೊ ಅದೇ ಇಂತಹ ತೋಟಗಳಲ್ಲಿ ನೈಟ್ರೋಜನ್ ಇರ್ಬೋದು ಅಥವಾ ಇನ್ಯಾವುದೇ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ನಿಧಾನಗತಿಯಲ್ಲಿ ಅವುಗಳಿಗೆ ದೊರಕಿ, ಸೊ ಈ ಮರಗಳಿಗೆ ಒಂದು ಯಾವುದೇ ಕೀಟ ಬಾಧೆ ಬಂದಾಗ ಅವುಗಳನ್ನ ಪ್ರತಿರೋಧ ಒಡ್ಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೋತಾರೆ. ಸೊ ಇದಿಷ್ಟು ಹೇಳೋ ನನಗೆ ಇದಿತ್ತು. ಇಲ್ಲಿ ಏನೋ ಇಳುವರಿ ಅಂತ ಇಲ್ಲ, ಆದರೆ ಮುಂದಿನ ಸರಿ ಇನ್ನೂ ಹೆಚ್ಚಿನ ಇಳುವರಿ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಮಳೆ ಆಗ್ತಾಯಿದೆ. ನಾನು ಜುಲೈ ಮಧ್ಯದಂತರದಲ್ಲಿ ನಾನು ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಬಿಸಿಲು ತಾಪ ಏಪ್ರಿಲ್ ಮೇ ತಿಂಗಳ ರೀತಿಯಲ್ಲಿತ್ತು. ಸೊ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದ್ದೀನಿ, ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಬಿತ್ತನೆ ಆಯ್ಕೆಯಲ್ಲಿ ನಾವು ಒಂದು ಒಳ್ಳೆ ಕಡೆಯಿಂದ ಬಿತ್ತನೆನೇ ತೊಗೊಂಬರ್ಬೇಕು. ಇದು ಲೋಕಸಾರ ಮಂಡ್ಯದ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಹೋಗಿ ತೊಗೊಂಬಂದಿದ್ದು. ಸೊ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತಲ್ಲ. ಸೊ ಅವರು ಕೂಡ ಪ್ರತಿ ವರ್ಷ ರೈತರಿಗೆ ಸುಮಾರು ಒಂದು 15,000ದಿಂದ 20,000 ಸಸಿಗಳನ್ನು ಒದಗಿಸುವಂತಹ ಪ್ರೆಷರ್ ಅವ್ರಿಗೂ ಇರುತ್ತೆ. ಸೊ ಅವರು ಯಾವ ತೋಟಗಳಿಂದ ಆಯ್ಕೆ ಮಾಡ್ಕೊಂಡು ಬಂದಿದ್ರು ಕಾಯಿಗಳನ್ನು, ಅದೆಲ್ಲ ನಾವೀಗ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಬಿತ್ತನೆ ಆಯ್ಕೆಯಲ್ಲಿ ಯಾವುದೇ ಇದಿರಲಿ, ಬೆಳೆ ಇರಲಿ, ಬಿತ್ತನೆ ಆಯ್ಕೆಯಲ್ಲಿ ನಾವು ಜಾಗರೂಕತೆಯಿಂದ ತಗೊಂಡ್ಬಂದು ಹಾಕಿ, ತೆಂಗಾದರೆ ನಾಟಿ ಸಸಿಗಳನ್ನೇ ಹಾಕಿ ಮಾಡಿದಾಗ ನಮಗೆ ಉತ್ತಮ ಇಳುವರಿ ಬರ್ತದೆ.
ಮತ್ತು ಈ ಥರ ಏನು ನಾನೇನು ಈಗ ಬನ್ನಿ ಕೆಳಗಡೆ ಒಂದೇ ನಿಮಿಷ ಆಯಿತು, ನೀವಿಗೆ ಎಣಿಕೆ ಕೊಡಬೇಕು, ಅವ್ರು ಇನ್ನೊಂದು ತೋಟಕ್ಕೆ ಹೋಗಬೇಕು. ಈ ಥರ ಉಳುಮೆ ಮಾಡ್ದೇ ಇಟ್ಕೊಂಡಿರೋದ್ರಿಂದ ಸೊ ನಾನೇನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ, ನಾನೇನೋ ಈ ಥರ ಮಾಡಿ ಫೇಮಸ್ ಆಗಬೇಕು ಅಂತೇನಲ್ಲ. ಈಗಾಗಲೇ ಈ ಭೂಮಿ ಮೇಲೆ ನಾವು ಸುಮಾರು ಮನುಷ್ಯರು 800 ಕೋಟಿ ಅಂದರೆ ಒಂದು 8 ಬಿಲಿಯನ್ ಆಗ್ತಾ ಇದ್ದೀವಿ ಪಾಪ್ಯುಲೇಷನ್. ಸೊ ಈ ಮದರ್ ಅರ್ತ್ ಮೇಲೆ ಅಂದರೆ ಈ ಭೂಮಿ ತಾಯಿ ಮೇಲೆ ನಾವು ಸಾಕಷ್ಟು ಪ್ರೆಷರನ್ನು ನಮ್ಮ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟಿ ಅಥವಾ ಹ್ಯೂಮನ್ ಆ್ಯಕ್ಟಿವಿಟಿ ಅಂತ ಏನು ಹೇಳ್ತೀವಿ, ಸಾಕಷ್ಟು ಒತ್ತಡವನ್ನು ನಾವು ಈ ಭೂಮಿ ಮೇಲೆ ಹಾಕ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ರಸಗೊಬ್ಬರ ತಂದು ಹಾಕದೇ ಇದ್ದರೆ ನಾನೇನು ನನ್ನಿಂದ ಕಾರ್ಬನ್ ಫುಟ್ ಪ್ರಿಂಟ್ ಏನಿರುತ್ತೆ, ಫಾಸಿಲ್ ಫ್ಯೂಯಲ್ ಆ್ಯಕ್ಟಿವಿಟಿ ಏನಿರುತ್ತೆ, ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರುತ್ತೆ, ಅದಿರೋದಿಲ್ಲ. ಉಳುಮೆ ಮಾಡಿದಾಗ ಇಲ್ಲಿಂದ ಬಿಡುಗಡೆ ಆಗುವಂತಹ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗೋದಿಲ್ಲ. ಮತ್ತು ಏನು ಟ್ರ್ಯಾಕ್ಟರ್ ಈಗ ಏನು ಬೇರೆ ಯಾವುದೇ ಡೀಸೆಲ್ ಇರ್ಬೋದು ಅಥವಾ ಇನ್ಯಾವುದೇ ಆ್ಯಕ್ಟಿವಿಟಿ ಇರ್ಬೋದು, ರಸಗೊಬ್ಬರ ತಂದು ಹಾಕದೇ ಇರ್ಬೋದು, ಪ್ರತಿಯೊಂದು ಹೆಜ್ಜೆನಲ್ಲೂ ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ಏನಿದೆ ಅದು ಕಡಿಮೆ ಇದೆ ಇಂತಹ ತೋಟಗಳಲ್ಲಿ. ಎಲ್ಲೆಲ್ಲಿ ಅದೇ ಇದನ್ನು ನಾನು ಏನಂತ ಹೇಳ್ತಾ ಇದ್ದೀನಿ, ಇದನ್ನು ಸಂರಕ್ಷಣಾ ಕೃಷಿ ಪದ್ಧತಿಗಳು. ಒಂದು ಉಳುಮೆ ಮಾಡದೇ ಇರೋದು, ಇಲ್ಲೇ ಸಿಗುವಂತಹ ತ್ಯಾಜ್ಯವನ್ನು ಮಲ್ಚಿಂಗ್ ಮಾಡೋದು, ಮತ್ತು ಡೈವರ್ಸಿಟಿಯನ್ನು ಹೆಚ್ಚು ಮಾಡ್ಕೊಳ್ಳೋದು, ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡ್ಕೊಳ್ಳೋದು. ಸೊ ಈ ರೀತಿ ಬಿಟ್ಟಾಗ ಕಳೆಯಲ್ಲೇ ಜೀವ ವೈವಿಧ್ಯತೆ. ಸೊ ನಾನು ಹೇಳ್ತಾ ಇದ್ನಲ್ಲ, ಅದಕ್ಕೆ ಒಂದು ಇರಿಯೋಪಿಡ್ ಮೈಟ್ಗೆ ಅದಕ್ಕೆ ಆದಂತಹ ಒಂದು ಸೂಕ್ಷ್ಮಾಣು ಮೈಟ್ ಇರುತ್ತೆ ಅಂತ ಹೇಳ್ತಿದ್ನಲ್ಲ, ಅದು ಒಂದು ಜನರಲ್ ಪ್ರಿಡೇಟರ್. ಅದನ್ನು ವಿಜ್ಞಾನಿಗಳು ಅದನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ. ಜನರಲ್ ಪ್ರಿಡೇಟರ್ ಅಂತಂದರೆ ಅದಕ್ಕೆ ಅದು ಒಂದು ಸಂಪೂರ್ಣ ಪ್ಯೂರ್ ಕಾರ್ನಿವೋರ್ ಅಲ್ಲ. ಅಂತಂದರೆ ಆ ಮೈಟನ್ನು ಏನೋ ಸದಾಕಾಲ ಅದಕ್ಕೆ ಸಿಗದೇ ಇದ್ದರೆ ಇಲ್ಲಿ ಕಳೆಯಲ್ಲಿ ಸಿಗುವಂತಹ ಮಕರಂದ ಮತ್ತು ಪರಾಣು ಪೋಲನ್ ಇವುಗಳನ್ನ ತಿಂದು ಬದುಕಿ ಮತ್ತೆ ಏನಾದರೂ ಆ ಇರಿಯೋಪಿಡ್ ಮೈಟ್ ಆ ಕೀಟ ಇದ್ದರೆ ಆ ತೋಟದಲ್ಲಿದ್ದರೆ ಅಲ್ಲಿ ಹೋಗಿ ಅದನ್ನು ತಿನ್ನುತ್ತೆ. ಸೊ ನಾನು ಈಗ ಹೇಳ್ತಿದ್ನಲ್ಲ, ಈ ಕಾಯಿನಲ್ಲಿ ಈಗ ಈ ಕಾಯಿನಲ್ಲಿ ಇದ್ರ ಒಳಗಡೆ ಹೋಗಿ ಅದು ತಿನ್ನುತ್ತೆ. ಇಷ್ಟು ಟೈಟ್ ಆಗಿರುತ್ತೆ, ಇದು ಮೈಕ್ರೋಸ್ಕೋಪಿಕ್. ಇದ್ರ ಒಳಗಡೆ ಅದನ್ನು ಹೋಗಿ ಅದನ್ನು ಬೇಟೆಯಾಡಿ ತಿನ್ನುವಂತಹ ಸಾಮರ್ಥ್ಯದ ಕೀಟ ನಮ್ಮ ತೋಟದಲ್ಲಿ ಈ ರೀತಿ ಇದ್ದಾಗ ಡೆವಲಪ್ ಆಗುತ್ತೆ. ಏನು ಈ ಥರ ಸಂರಕ್ಷಣೆಯನ್ನು ಮಾಡ್ಕೊಂಡ್ರೆ. ಸೊ ಅದು ಜನರಲ್ ಪ್ರೆಡಿಟರ್ ಯಾಕಂತಂದು ಹೇಳಿದ್ರೆ, ಒಂದು ವೇಳೆ ಆ ರೀತಿಯಾದಂತಹ ಕೀಟ ಈ ತೋಟದಲ್ಲಿ ಇಲ್ಲ ಅಂತಂದರೆ ಅವುಗಳು ಹೇಗೆ ಬದುಕ್ತವೆ ಅಂತಂದರೆ, ಈ ಕಳೆಯಿಂದ ಸಿಗುವಂತಹ ಮಕರಂದ ಮತ್ತು ಪೋಲನ್ ಇವುಗಳನ್ನು ಬಳಸ್ಕೊಂಡು ಅವುಗಳು ಇಲ್ಲಿ ಸಂರಕ್ಷಣೆ ಆಗಿರ್ತವೆ. ಮತ್ತು ಯಾವಾಗಾದರೂ ಆ ಥರದ ಕೀಟಗಳು ಬಂದರೆ ಅದೊಂದೇ ಅಲ್ಲ, ಈಗ ರ್ಯೂಗೋಸ್ಪೈರಲಿಂಗ್ ವೈಟ್ ಫ್ಲೈ, ಈಗ ಯಾವುದೇ ನೀವು ಸಸಿಗಳನ್ನ ತಗೊಳ್ಳಿ, ಇಲ್ಲಿ ಏನಾದರೂ ಇಲ್ಲಿ ಕೆಳಗಡೆ ಗರಿಯಲ್ಲಿ ಇಲ್ಲಿ ನೋಡಿ ಹತ್ರದಲ್ಲಿ ತೋರಿಸು, ಇಲ್ಲಿ ಗರಿ ಕೆಳಗಡೆ ಒಂದು ರಿಂಗ್ ಆಕಾರದಲ್ಲಿ ಸ್ಪೈರಲಿಂಗ್ ವೈಟ್ ಫ್ಲೈ ರಿಂಗ್ ಆಕಾರದಲ್ಲಿ ಒಂದು ಬಿಳಿ ಚಿಟ್ಟೆ ಇರ್ತದೆ, ಅದು ವೈಟ್ ಫ್ಲೈ ಇದೆಯಾ ಇಲ್ಲಿ? ಯಾವುದೇ ಒಂದು ತಗೊಂಡ್ರು ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕೂ ಕೂಡ ಅದೇ ಆದಂತಹ, ಇಲ್ಲೊಂದು ಮುಗಿಸೋಣ, ಜಾಸ್ತಿ ಸಮಯ ಮಾಡೋದು ಬೇಡ. ಸೊ ಅದಕ್ಕೂ ನೋಡು ತೋರಿಸಿ, ನೀವು ಯಾವುದೇ ಗರಿ ತಗೊಂಡ್ರು ಯಾವುದೇ ಬಿಳಿ ನೊಣದ ಒಂದು ಕುರುಹು ಇಲ್ಲೆಲ್ಲೂ ಇಲ್ಲ. ಸೊ ಹಾಗಾಗಿ ನ್ಯಾಚುರಲ್ಲಾಗಿ ಈ ತೋಟಕ್ಕೆ, ಇಂತಹ ತೋಟಗಳಿಗೆ ಒಂದು ಯಾವುದೇ ಕೀಟಬಾಧೆಯನ್ನು ನಿರ್ವಹಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇವುಗಳು ಬೆಳೆಸ್ಕೊತವೆ. ಸೊ ಈ ವಿಡಿಯೋ ಮೂಲಕ ಒಂದಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನೋಡಿ, ಆದಷ್ಟು ಸಾಧ್ಯವಾದಷ್ಟು ಉಳುಮೆ ರಹಿತವಾಗಿ ತೋಟವನ್ನು ನಿರ್ವಹಣೆ ಮಾಡೋದನ್ನು ಪ್ರಯತ್ನ ಮಾಡಿ. ಎಲ್ಲೆಲ್ಲಿ ನಾವು ಏನಾದರೂ ಒಂದು ತರಕಾರಿ ಬೆಳಿಬೇಕು, ಇನ್ನೊಂದು ಬೆಳಿಬೇಕು, ಅಲ್ಲಿ ಉಳುಮೆ ಮಾಡಲೇಬೇಕಾಗತ್ತೆ, ಅದನ್ನು ಹಳ್ಳಿಗಳೆಯೋಕ್ಕಾಗೋದಿಲ್ಲ. ಸೊ ಅದನ್ನು ಇಷ್ಟು ಹೇಳ್ತಾ, ಸೊ ಯಾವುದೇ ಒಂದು, ಇದೊಂದೇ ಅಲ್ಲ, ತೆಂಗು ಅಷ್ಟೇ ಅಲ್ಲ, ನೀವು ಯಾವುದೇ ಹಣ್ಣಿನ ಗಿಡ ಹಾಕ್ಕೊಳ್ಳಿ. ಇವನ್ ಮಾವಿಗೆ, ಈಗ ಕೋಲಾರದಲ್ಲಿ ಮೊನ್ನೆ ನೋಡಿದೆ ನಾನು ಪೇಪರ್ನಲ್ಲಿ, ಒಂದಷ್ಟು ರೈತರು ಮಾವಿನ ಮರಗಳನ್ನ ತೆಗೆದ್ರು ಆ ಸ್ಟೆಮ್ ಬೋರರ್ ಕಾಟದಿಂದ. ಸೊ ಏನಕ್ಕೆ ಆ ಸ್ಟೆಮ್ ಬೋರರ್ ಯಾಕೆ ಮೇಲುಗೈ ಸಾಧಿಸಿದೆ? ಅವುಗಳಿಗೆ ಸೂಕ್ತವಾದಂತಹ ಪರಿಸರದಲ್ಲಿ ಪ್ರಿಡೇಟರ್ಸ್ ಇಲ್ವಾ ಅಥವಾ ಪರೋಪಜೀವಿಗಳಿಲ್ವಾ? ಇದಾವೆ, ಅವುಗಳು ಬದುಕೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ, ಅವುಗಳಿಗೆ ಸೂಕ್ತವಾದಂಥ ಹ್ಯಾಬಿಟ್ಯಾಟ್ ನಾವು ಕಲ್ಪಿಸ್ಕೊಟ್ಟಿಲ್ಲ. ಸೊ ಅಂತಹ ಒಂದು ಮತ್ತು ಇನ್ನೊಂದು ಲಾಸ್ಟಲ್ಲಿ ಬಾಯಲ್ಲಿ ನಾವು ಫುಡ್ ಚೈನ್ ಈ ರೀತಿ ಸಂರಕ್ಷಣಾ ಕೃಷಿ ಪದ್ಧತಿಯನ್ನು ಮಾಡ್ಕೊಂಡ್ರೆ
ನಾವು ಒಂದು ಫುಡ್ ಚೈನನ್ನು ಬ್ರೇಕ್ ಮಾಡೋದಿಲ್ಲ. ಈಗ ಇದೊಂದು ಅಲ್ಲೊಂದು ಸಿಕ್ಕಿತ್ತು, ಇಂತಹ ಒಂದು ಇದು ಯಾದ ಅಂತಾರೆ ಈ ಕಡೆ ಎಲ್ಲ, ಯಾದ ಕುಡ್ದಿರೋ ದೊಡ್ಡ ಹೆಗ್ಗಣದ ಥರ ಇರುತ್ತೆ. ಈ ಥರದ್ದು ಉಳುಮೆ ಮಾಡಿರುವಂಥ ತೋಟಗಳಲ್ಲಿ ಜಾಸ್ತಿ ಅಲ್ಲ, ಜಾಸ್ತಿ ಇರುತ್ತಲ್ಲ ಈ ಥರದ್ದು. ಹೌದು, ಈ ಥರದಲ್ಲಿ ಅಲ್ಲೊಂದು ಇಲ್ಲೊಂದು ಅಷ್ಟೇ ಕಾಣೋದು. ಯಾಕೆ ಅಂತಂದರೆ ಆ ಯಾದನ ಬಂದು ಹಾವುಗಳು ಬಂದು ತಿನ್ಕೊಂಡು ಹೋಗ್ತವೆ. ಸೊ ಆ ಅವುಗಳ ಸಂಖ್ಯೆಯಲ್ಲಿ ಕಡಿಮೆ ಇದೆ. ಸೊ ಹಾಗಾಗಿ ಇಲ್ಲೊಂದು ಫುಡ್ ಚೈನ್ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಇಲ್ಲಿ ಯಾವುದೇ ಈ ರೀತಿ ತೋಟ ಇಟ್ಕೊಂಡ್ರೆ ಒಂದು ಏನು ಆಹಾರ ಸರಪಣಿ ಏನಿದೆ ಅದನ್ನು ನಾವು ಬ್ರೇಕ್ ಮಾಡೋದಿಲ್ಲ. ಸೊ ಅದನ್ನು ಹಾವು ತಿನ್ನುತ್ತೆ, ಹಾವನ್ನ ಇನ್ನೊಂದೇನೋ ತಿನ್ನುತ್ತೆ, ಹೀಗೆ ಒಂದಕ್ಕೊಂದು ಇಲ್ಲಿ ಲಿಂಕ್ ಆಗಿದೆ. ಸೊ ನಾವು ಉಳುಮೆ ಮಾಡಿ ಪರಿಸರವನ್ನು ಅಲ್ಲಿರುವಂತಹ ವ್ಯವಸ್ಥೆಯನ್ನು ಹಾಳು ಮಾಡ್ತಾಯಿದ್ದೀವಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.